forever on fire. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಈಗ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದ್ದಾರೆ. ಬಟ್ ಈಗ ಕಾಂಗ್ರೆಸ್ನಲ್ಲಿ ಆಕ್ರೋಶಗಳು, ಹೋರಾಟಗಳು ಬಹಳ ದೊಡ್ಡ ಮಟ್ಟದಲ್ಲಿ ಆರಂಭ ಆಗಿದೆ ಆಲ್ರೆಡಿ ಕೂಡ. ಯಾಕಂದರೆ ಕರ್ನಾಟಕದಲ್ಲಿ ಅಹಿಂದ ನಾಯಕರು ಅಂಥೇಳಿ ಗುರುಸ್ಕೊಂಡಿದ್ದಾರೆ, ಪ್ರಶ್ನಾತೀತ ನಾಯಕರು ಅಂಥೇಳಿ ಸಿದ್ದರಾಮಯ್ಯನವರು. ಮತ್ತು ಸಾಕಷ್ಟು ಕಾರ್ಯಕರ್ತರು ಅವ್ರ ಪರವಾಗಿದ್ದಾರೆ, ಅಭಿಮಾನಿಗಳಿದ್ದಾರೆ, ಅವ್ರದ್ದೇ ಆದಂಥ ಒಂದು ಅಭಿಮಾನಿ ಪಡೆ ಇದೆ. ಬೆಂಗಳೂರು, ಮಂಡ್ಯ, ಮೈಸೂರು ಸೇರಿ ಹಲವೆಡೆ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ರಾಜ್ಯಪಾಲರ ನಡೆಗೆ ಬೆಂಗಳೂರಿನಲ್ಲಿ ಕುರುಬ ಸಂಘ ಆಕ್ರೋಶವನ್ನು ಹೊರಹಾಕಿದೆ. ರಾಜ್ಯಪಾಲರ ಹಠಾವೋ, ರಾಜ್ಯ ಬಚಾವೋ ಅಂಥೇಳಿ ಘೋಷಣೆಗಳನ್ನು ಕೂಗಿದ್ದಾರೆ. ರಾಜ್ಯಪಾಲರ ಪ್ರತಿಕೃತಿ ದಹಿಸಿ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಏನು ಸಕ್ಕರೆ ನಾಡು ಮಂಡ್ಯದಲ್ಲೂ ಕೂಡ ಅಹಿಂದ ಒಕ್ಕೂಟದ ನೇತೃತ್ವದಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ. ಮೈಸೂರು ಮೂಡಾ ಕಚೇರಿ ಎದುರು ಟೈರ್ಗೆ ಬೆಂಕಿ ಹಚ್ಚಿ ಪ್ರೊಟೆಸ್ಟ್ ಮಾಡಿದ್ದಾರೆ. ರಾಜ್ಯಪಾಲರ ವಿರುದ್ಧ ಧಿಕ್ಕಾರಗಳನ್ನು ಕೂಗಿದ್ದಾರೆ. ಮುಖ್ಯಮಂತ್ರಿಗಳನ್ನು ಈ ಒಂದು ಪ್ರಕರಣದಲ್ಲಿ ರಾಜಕೀಯ ಷಡ್ಯಂತ್ರದಿಂದ ಸಿಲುಕಿಸಲಾಗಿದೆ. ಇದು ಬಿಜೆಪಿಯವರ ಕೈವಾಡ, ಕೇಂದ್ರದ ಕೈಗೊಂಬೆಯಾಗಿದ್ದಾರೆ ರಾಜ್ಯಪಾಲರು. ಹಾಗಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಎನ್ನುವಂತಹ ಆರೋಪ, ಆಕ್ರೋಶ ಈಗ ಕಾಂಗ್ರೆಸ್ನ ಕಾರ್ಯಕರ್ತರದ್ದು. ಹಾಗಾಗಿ ಈಗ ಬೆಂಗಳೂರು, ಮೈಸೂರು, ಮಂಡ್ಯದಲ್ಲಿ ಪ್ರತಿಭಟನೆಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಅದರಲ್ಲೂ ಸಿದ್ದರಾಮಯ್ಯನವರ ಅಭಿಮಾನಿ ಬಳಗ, ಕಾಂಗ್ರೆಸ್ ಕಾರ್ಯಕರ್ತರು, ಅಹಿಂದ ಕಾರ್ಯಕರ್ತರು, ಕುರುಬ ಸಮಾಜದವರು ಎಲ್ಲರೂ ಬೆಂಬಲವಾಗಿ ಸಿಎಂ ಪರವಾಗಿ ನಿಂತಿದ್ದಾರೆ. ನೋಡಿ, ಬೆಂಗಳೂರಿನಲ್ಲಿ, ಮೈಸೂರಲ್ಲಿ, ಮಂಡ್ಯದಲ್ಲಿ ರಾಜ್ಯಪಾಲರ ನಡೆಯ ವಿರುದ್ಧ, ಈ ನಿರ್ಧಾರದ ವಿರುದ್ಧ ಪ್ರತಿಭಟನೆಗಳು ಜೋರಾಗಿ ನಡೀತಾ ಇದೆ. ಮಂಡ್ಯದಲ್ಲಿ ಅಹಿಂದ ಒಕ್ಕೂಟದ ನೇತೃತ್ವದಲ್ಲಿ ಪ್ರೊಟೆಸ್ಟ್ ನಡೆದಿದೆ. ಮೈಸೂರಿನಲ್ಲೂ ಕೂಡ ಮೂಡಾ ಕಚೇರಿ ಎದುರು ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಿದ್ದಾರೆ ಕಾರ್ಯಕರ್ತರು. ಜೊತೆಗೆ ಬೆಂಗಳೂರಿನಲ್ಲಿ ಕುರುಬ ಸಮುದಾಯದಿಂದ ಪ್ರೊಟೆಸ್ಟ್ ನಡೆದಿದೆ. ಅದರಲ್ಲೂ 420 ಗವರ್ನರ್ ಅನ್ನುವಂತಹ ಆಕ್ರೋಶದ ಒಂದು ನುಡಿಗಳು ಕೇಳಿಸ್ತಾ ಇದ್ದಾವೆ, ಧಿಕ್ಕಾರಗಳನ್ನು ಕೂಗ್ತಾ ಇದ್ದಾರೆ. ರಾಜ್ಯ ಬಚಾವೋ, ರಾಜ್ಯಪಾಲ ಹಠಾವೋ ಅನ್ನುವಂತಹ ಒಂದು ಘೋಷಣೆಗಳು ಕೂಡ ಎಲ್ಲ ಕಡೆ ಮೊಳಗ್ತಾ ಇದ್ದಾವೆ. ಬಹುಶಃ ಎಲ್ರಿಗೂ ಗೊತ್ತಿರೋ ಹಾಗೆ ಮುಖ್ಯಮಂತ್ರಿಗಳು, ಅದರಲ್ಲೂ ಸಿದ್ದರಾಮಯ್ಯನವರು ಅತಿ ಹೆಚ್ಚಿನ ಅಭಿಮಾನಿಗಳನ್ನು ಹೊಂದಿರುವಂತಹ ಸದ್ಯದ ಪೊಲಿಟಿಷಿಯನ್ಸ್ಗಳಲ್ಲಿ ಮುಂಚೂಣಿಯಲ್ಲಿ ಸಿಗುವಂಥ ನಾಯಕರು. ಹಾಗಾಗಿ ಪಕ್ಷಾತೀತವಾಗಿ, ಅಲ್ಲಿ ಜಾತ್ಯತೀತವಾಗಿ ಅವರಿಗೆ ಅಪಾರವಾದಂಥ ಬೆಂಬಲಿಗರಿದ್ದಾರೆ. ಹಾಗಾಗಿ ದೊಡ್ಡ ಮಟ್ಟದ ಬೆಂಬಲ ಸಿದ್ದರಾಮಯ್ಯನವರಿಗೆ ವ್ಯಕ್ತವಾಗ್ತಾ ಇದೆ. ಈ ಒಂದು ನಿರ್ಧಾರ ಏನಿದೆ ಇದು ಅಸಂವಿಧಾನಿಕವಾಗಿದೆ, ರಾಜಕೀಯ ಷಡ್ಯಂತ್ರ, ಇದು ಪಿತೂರಿ, ಅಹಿಂದ ನಾಯಕನನ್ನು ದುರ್ಬಲಗೊಳಿಸುವಂಥ ಒಂದು ಹುನ್ನಾರ ಪ್ರಯತ್ನ ಅಂತೇಳಿ ಕಾರ್ಯಕರ್ತರು ಮತ್ತು ವಿವಿಧ ಸಂಘಟನೆಗಳ ಮುಖಂಡರು ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ. ರಾಜ್ಯಪಾಲರ ಪ್ರತಿಕೃತಿನ ದಹಿಸಿ
ಪ್ರೊಟೆಸ್ಟನ್ನು ಮಾಡ್ತಾ ಇದ್ದಾರೆ. ಇದು ಕಿಚ್ಚು ಜಾಸ್ತಿ ಆಗುತ್ತೆ, ನೋಡ್ತಾ ಇರಿ. ಯಾಕಂದರೆ ಭಾಳ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಕಾಂಗ್ರೆಸ್ ಕೂಡ ಈಗ ಕರೆ ಕೊಟ್ಟಿದೆ. ಸೋಮವಾರ ಆಲ್ಮೋಸ್ಟ್ ಕರ್ನಾಟಕವೇ ಹೊತ್ತು ಉರಿಬೋದು, ಅಂದರೆ ಕಾಂಗ್ರೆಸ್ ಪ್ರತಿಭಟನೆಯಿಂದಾಗಿ. ಯಾಕೆಂದರೆ ಸಹಜವಾಗಿ ನೋಡಿ ಎಲ್ಲರೂ ಅಂದ್ಕೊಂಡಿದ್ರು, ಯಾಕಂದರೆ ಒಂದು ರೀತಿ ಪ್ರೀ ಪ್ಲ್ಯಾನ್ಡ್ ಆಗಿ ಇದೆಲ್ಲವನ್ನು ಕೂಡ ಮಾಡಲಾಗ್ತಿದೆ ಅನ್ನೋದು ತೀರಕಟ್ಟಾಗಿ ಗೊತ್ತಾಗ್ತಿದೆ. ಯಾಕಂದರೆ ಮುಖ್ಯಮಂತ್ರಿಗಳ ಯಾವುದೇ ಪಾತ್ರವು ನೇರವಾಗಿ ಹಸ್ತಕ್ಷೇಪ ಇಲ್ಲದೇ ಇದ್ದರೂ ಕೂಡ ಈ ರೀತಿ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದ್ದಾರೆ ಅನ್ನೋದೇ ಅನುಮಾನಕ್ಕೆ ಕಾರಣ ಆಗಿದೆ. ಹಾಗಾಗಿ ಈ ರೀತಿಯಾದಂಥ ಪ್ರೊಟೆಸ್ಟ್ಗಳು ಜೋರಾಗಿದ್ದಾವೆ. ಹಿಂದುಳಿದ ನಾಯಕ, ಧೀಮಂತ ನಾಯಕ ಸಿದ್ದರಾಮಯ್ಯನವರ ವಿರುದ್ಧ ಈ ರೀತಿ ಪಿತೂರಿಗಳನ್ನು ಮಾಡ್ತಾ ಕೇವಲ ಇಲ್ಲಿ ಸಿದ್ದರಾಮಯ್ಯ ಮೇಲೆ ಮಾತ್ರ ಪಿತೂರಿ ಮಾಡ್ತಾ ಇಲ್ಲ, ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯೋ ಮೊದಲಿಂದ ಇದೇ ರೀತಿ ಮಾಡಿಕೊಂಡು BJP ಸರ್ಕಾರ ಬರ್ತಾ ಇದೆ. ಆ ಒಂದು ರಾಜ್ಯ ಸರ್ಕಾರ ಬೀಳಿಸೋದು, ಏನಾದರೂ ಒಂದು ಅವು ಎಣ್ಣೆ ಆಟ ಆಡಿಸೋದು, ಇಲ್ಲ ಸರ್ಕಾರಗಳು ಬೀಳಿಸುವ ಶಕ್ತಿ ಷಡ್ಯಂತ್ರ ರೂಪಿಸೋದೇ ಇವರ ಒಂದು BJP ಮತ್ತು RSSನ ಒಂದು ಧ್ಯೇಯವಾಗಿದೆ. ಬಿಟ್ಟರೆ ಅವರಲ್ಲಿ ಬಡವರಿಗಾಗಲಿ ದೀನದಲಿತರಿಗಾಗಿ ಎಷ್ಟೊಂದು ಕೇಂದ್ರದಲ್ಲಿ ಎಷ್ಟೊಂದು ಸಮಸ್ಯೆಗಳಿದ್ದಾವೆ, ವಿದ್ಯಾವಂತರಿಗೆ ವಿದ್ಯೆ ಕೊಡೋದಾಗಲಿ ಅಥವಾ ಕೆಲಸ ಕೊಡೋದಾಗಲಿ ಅವನ್ನೆಲ್ಲ ಬಿಟ್ಟು ಕೇವಲ ಯಾವುದೇ ಸರ್ಕಾರಗಳ ಬೀಳಿಸುವ ಒಂದು ಬರೀ ತಂತ್ರಕ್ಕೆ ಅಮಿತ್ ಶಾ ಮತ್ತು ಮೋದಿಯವರು ನೇರವಾಗಿ ಭಾಗಿಯಾಗಿದ್ದಾರೆ ಅಂದರೆ ತಪ್ಪಾಗಲಾರದು ಈ ಸಂದರ್ಭದಲ್ಲಿ. ಆದ್ದರಿಂದ ಸಿದ್ದರಾಮಯ್ಯನವರಿಗೆ ಅತ್ಯಂತ ದೊಡ್ಡ ಶಕ್ತಿ ಅವರಿಂದ ಇದೆ. ರಾಜ್ಯಾದ್ಯಂತ ನಾವು ಹೋರಾಟ ಮಾಡ್ತೀವಿ. ದಯವಿಟ್ಟು ಈ ಸಿದ್ದರಾಮಯ್ಯನವರು ಏಕಾಂಗಿ ಅಲ್ಲ ಅನ್ನೋದು ಈ ಮೂಲಕ ಸಂದೇಶ ಕೊಡ್ತೀವಿ. ಹಿಂದುಳಿದ ನಾಯಕ ಮೂಡ ಹಗರಣದಲ್ಲಿ ಎಲ್ಲರ ಜನಜನಿತವಾಗಿದೆ. ಸ್ವತಃ ಮುಖ್ಯಮಂತ್ರಿಯವರೇ ಎಲ್ಲ ದಾಖಲಾತಿಗಳನ್ನು ಬಿಡುಗಡೆ ಮಾಡಿ ಸಾರ್ವಜನಿಕರಿಗೆ, ಜನತೆಗೆ ಪ್ರತಿಯೊಂದು ಹಕ್ಕು ಏನೇನು ಮೂಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಡೇ ಒನ್ನಿಂದ, ಅಂದರೆ ಏನು ಸರ್ಕಾರದಿಂದ ಒಬ್ಬ ಪ್ರಥಮ ವ್ಯಕ್ತಿಗೆ ಅದು ಏನು ಗ್ಯಾರಂಟಿ ಮೂಲಕ ಆಕ್ಷನ್ ಮೂಲಕ ಬಂತು, ಅಲ್ಲಿಂದ ಆರಂಭವಾಗಿ ಪ್ರಸ್ತುತ ಪಾರ್ವತಿ ಅಮ್ಮನವರಿಗೆ ಹೆಂಗೆ ಅದು ಮೂಡ ಸೈಟ್ಗಳು ವಿಲೇವಾರಿ ಆಯಿತು, ಅಲ್ಲಿ ತನಕ ಎಲ್ಲ ಪ್ರತಿಯೊಂದು ದಾಖಲೆಗಳನ್ನು ಸ್ವತಃ ಅವರೇ ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿ ಮಾಡಿ ಬಿಡುಗಡೆ ಮಾಡಿದ್ದಾರೆ. ಮೇಲ್ನೋಟಕ್ಕೆ ನಿಮಗೆ ಗೊತ್ತೇ ಇದೆ, ಇದರಲ್ಲಿ ಯಾವುದೇ ರೀತಿಯ ಕಾನೂನು ಲೋಪ ಆಗಿಲ್ಲ. ಹೋರಾಟ ಹೇಗೆ ಮಾಡ್ತೀರಾ ಅಂತ ನಾವು ಖಂಡಿತವಾಗ್ಲೂ ಈ ಹೋರಾಟ ಅತ್ಯಂತ ಉಗ್ರ ಸ್ವರೂಪಕ್ಕೆ ಹೋಗುತ್ತೆ. ಕಾರಣ ಇಷ್ಟೇ, ನಾವು ಕಾನೂನಾತ್ಮಕವಾದ ಹೋರಾಟ ಖಂಡಿತವಾಗ್ಲೂ ಇದ್ದೇ ಇದೆ. ಆದರೆ ಇವರು ಏನು ಡಿಸ್ಕ್ರಿಮಿನೇಷನ್ ಇದೆಯಲ್ಲ, ಒಂದು ಪಕ್ಷದ ಮುಖಂಡರುಗಳಿಗೆ ಏನು ವಾಷಿಂಗ್ ಮಿಷಿನ್ BJP ಇದೆಯಲ್ಲ, ಈ ದೇಶದಾದ್ಯಂತ 100-120ಕ್ಕೂ ಹೆಚ್ಚು ಪ್ರಮುಖ ಕೇಂದ್ರ ಮತ್ತು ಕೇಂದ್ರದ ಮಾಜಿ ಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿಗಳನ್ನೆಲ್ಲ ತಮ್ಮ ಪಕ್ಷಕ್ಕೆ ಸೇರಿಕೊಂಡು ಅತ್ಯಂತ ಭ್ರಷ್ಟರನ್ನ ಇವರು ಏನು ಸ್ವಚ್ಛ ರಾಜಕಾರಣಗಳಿಗೆ ಮಾಡ್ತಾ ಇದೆ, ಅದರ ಭಾಗವಾಗಿ ಇದನ್ನು ಮಾಡ್ತಾ ಇದ್ದಾರೆ. ನಾವು ಈ ಏನಿದೆಯಲ್ಲ ಇವರ ಈ ಡಿಸ್ಕ್ರಿಮಿನೇಷನ್ ಅಂದರೆ ಈ ಅಸಮಾನ ನಡೆ ಇದೆಯಲ್ಲ, ಇದ್ರ ವಿರುದ್ಧ ನಾವು ಅತ್ಯಂತ ಉಗ್ರವಾಗಿ ಹೋರಾಟ ಮಾಡ್ತೀವಿ. ಇದು ಕೇವಲ ಇವತ್ತು ನಾವು ಮೈಸೂರು ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಗವರ್ನರ್ ಅವರು ಈಗಾಗಲೇ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿರತಕ್ಕಂಥದ್ದು. ಅದರ ವಿರುದ್ಧವಾಗಿ ಗವರ್ನರ್ ಅವರ ವಿರುದ್ಧವಾಗಿ ಮತ್ತು BJPಯ ಹಸ್ತಕ್ಷೇಪದ ವಿರುದ್ಧವಾಗಿ ಈಗಾಗಲೇ ರಾಜ್ಯಾದ್ಯಂತ ಹೋರಾಟ ಕೂಡ ಭುಗಿಲೆದ್ದಿರತಕ್ಕಂಥದ್ದು. ಮಂಡ್ಯದಲ್ಲೂ ಕೂಡ ಶಾಸಕರಾಗಿರ್ತಕ್ಕಂಥ ರಮೇಶ್ ಬಂಡಿಸಿದ್ದೇಗೌಡರ ನೇತೃತ್ವದಲ್ಲಿ ಪ್ರತಿಭಟನೆ ಕೂಡ ನಡೆದಿರತಕ್ಕಂಥದ್ದು. ಇದೀಗ ಸ್ವತಃ ಮಾತನಾಡಲಿಕ್ಕೆ ಶಾಸಕ ರಮೇಶ್ ಬಂಡಿಸಿದ್ದೇಗೌಡರು ಇದ್ದಾರೆ. ಸರ್, ಇವತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದ್ರ ವಿರುದ್ಧವಾಗಿ ಪ್ರತಿಭಟನೆ ಕೂಡ ಮಾಡ್ತಿದ್ರಿ, ಹೇಗಿರುತ್ತೆ ಸರ್? ನಾನು ಗವರ್ನರ್ ಆಫೀಸ್ನ ರಾಜ್ಯಪಾಲರನ್ನ ಒಂದು ಮಾತು ಕೇಳಲಿಕ್ಕೆ ಬಯಸ್ತೇನೆ. ಸಿದ್ದರಾಮಯ್ಯನವ್ರ ಮೇಲೆ ಪ್ರಥಮವಾಗಿ ಒಂದೇ ಒಂದು ಅರ್ಜಿ ಇದೆಯಾ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ, ಅನುಮತಿ ಕೊಡಲಿಕ್ಕೆ? ಬೇರೆ ಇನ್ಯಾವ ಅರ್ಜಿ ಪೆಂಡಿಂಗ್ ಇಲ್ವಾ ಅವ್ರ ಹತ್ರ? ಪೆಂಡಿಂಗ್ ಇದೆ. ಎಷ್ಟು ವರ್ಷ ಪೆಂಡಿಂಗ್ ಇದೆ? ಯಾಕೆ ಕೊಟ್ಟಿಲ್ಲ? ಅದಕ್ಕೆ ನಿಮ್ಮ ಉತ್ತರ ಏನು? ಹಂಗೆ ರಾಜ್ಯಪಾಲರ ಆಫೀಸು ಕಚೇರಿ ಒಬ್ಬರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಿಕ್ಕಿದೆಯಾ? ಯಾವುದೇ ಒಂದು ಪಕ್ಷದ ಹಿಂದುಳಿದ ವರ್ಗದಿಂದ ಬಂದಂಥ, ಈ ದೇಶದಲ್ಲೇ ಅತ್ಯಂತ ಹೆಚ್ಚು ಜನಪ್ರಿಯತೆ ಉಳ್ಳಂಥ ಒಬ್ಬ ವ್ಯಕ್ತಿ ಮೇಲೆ, ಆ ವ್ಯಕ್ತಿಯನ್ನು ನೀವು ಕಂಡಮ್ ಮಾಡಲಿಕ್ಕೆ, ಅವನ ರಾಜಕಾರಣದಿಂದ ವ್ಯವಸ್ಥಿತವಾಗಿ ಆಚೆ ತರಿಸಲಿಕ್ಕೆ ನೀವು ಮಾಡಿದ ಪ್ರಯತ್ನ ಇದು ಅಕ್ಷಮ್ಯ ಅಪರಾಧ. ಯಾವುದೇ ಕಾರಣಕ್ಕೆ ಸಿದ್ದರಾಮಯ್ಯನವರು ಈ ರಾಜಕಾರಣದ ವ್ಯವಸ್ಥೆಯಿಂದ ಆಚೆಗೆ ಹೋಗೋದಿಲ್ಲ. ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಒತ್ತಾಯ ಮಾಡ್ತಿದ್ದಾರೆ, ಇದ್ರ ಬಗ್ಗೆ ಯಾವುದೇ ಕಾರಣಕ್ಕೆ ನಾವು ರಾಜೀನಾಮೆ ಕೊಡ್ಸಲ್ಲ. ಸಿದ್ದರಾಮಯ್ಯನವರೇ ರಾಜೀನಾಮೆ ಕೊಡ್ತೀವಿ ಅಂತ ಹೋದ್ರು ನಾವು 136 ಅವರು ಸೇರಿ ನಾವು 135 ಜನ ಶಾಸಕರು ಅವ್ರ ಜೊತೆಲಿದ್ದೇವೆ. ಯಾವುದೇ ಕಾರಣಕ್ಕೆ ನಾವು ರಾಜೀನಾಮೆ ಕೊಡ್ಸೋದಿಲ್ಲ. ಅವರೇ ನಮ್ಮ ಮುಖ್ಯಮಂತ್ರಿ ಮುಂದುವರಿತಾರೆ. ಈಗ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಬೆಂಗಳೂರು ಬರ್ತಾ ಇದ್ದಾರೆ. ಅವ್ರಿಗೆ ಏನಾದರೂ ಸೂಚನೆ ಏನಾದ್ರು ಕೊಟ್ಟಿದ್ದಾರೆ? ಹೈಕಮಾಂಡ್ ನಿಲುವು ಹೇಗಿದೆ ಅಂತ ಸರ್? ಯಾರು ಕಷ್ಟದಲ್ಲಿರ್ತಕ್ಕಂಥ ಸಮಯದಲ್ಲಿ ಮನೆಯ ಯಜಮಾನಾಗಿ ಅವರು ಸಂತೈಸಲಿಕ್ಕೆ ಬರ್ತಾ ಇದ್ದಾರೆ, ಅದನ್ನು ಸ್ವಾಗತ ಮಾಡ್ತೀನಿ.
ಅದು ಬರಬಾರ್ದು ಅಂದ್ರೆ ನೀವು ಹೆಂಗೆ? ಯಾರು ಬರಲಿಲ್ಲ ಅಂದ್ರೆ ಬರಲಿಲ್ಲ ಅಂತೀರಿ, ಯಾರು ಬಂದರೆ ಬಂದರು ಅಂತೀರಿ. ಯಾವ ಥರನಪ್ಪ? ಸರ್ ಈಗ ನೆಕ್ಸ್ಟ್ ಒಂದು ಹೇಳಿದ್ರಿ ಸರ್, ಬೇರೆಯವರ ಈಗ ಬಿಜೆಪಿ ಮತ್ತು JDS ನವರು ಮಾಡಿರ್ತಕ್ಕಂಥ ಅಕ್ರಮವನ್ನು ಕೂಡ ನಾವು ಹೊರತರ್ತೀವಿ ಅಂತ. ಯಾವಾಗ ತರ್ತೀರಾ? ಯಾವ ರೀತಿ ದಾಖಲೆಗಳಿದ್ದಾವೆ ನಿಮಗೆ? ದಾಖಲಾತಿ ಸದ್ಯದಲ್ಲೇ ಬಿಡುಗಡೆ ಮಾಡ್ತೇವೆ, ಸ್ವಲ್ಪ ಕಾದು ನೋಡಿ. ಇದಿಷ್ಟು ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಬಂಡಿಸಿದ್ದೇಗೌಡರು ಮಾತಾಗಿರ್ತಕ್ಕಂಥದ್ದು. ನಾವು ಸಿದ್ದರಾಮಯ್ಯ ಅವರ ಬೆನ್ನೆಲುಬಿಗೆ ಇದ್ದೇವೆ, ಅವರೇ ನಮ್ಮ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನೋ ಮಾತುಗಳನ್ನ ಆಡ್ತಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಜನೀಶ್ ಪಾಟೀಲ್ ಜೊತೆ ಶಶಿಕುಮಾರ್ ದೊಡ್ಡಯ್ಯ, TV5 ಕನ್ನಡ, ಮಂಡ್ಯ.